ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ವೆಲ್ಕಮ್ ಬ್ಯಾಕ್. ನಾನಿಲ್ಲಿ ಒಂದು ಡೈಲಿ ವ್ಲಾಗ್ನ ನಿಮಗೆ ಇಲ್ಲಿ ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ. ಡೈಲಿ ವ್ಲಾಗ್, ಅದ್ರ ಜೊತೆಗೆ ಹವ್ಯಕ ಸಂಸ್ಕಾರ ಉತ್ಸವ ಅಂತ ಒಂದು ಫಂಕ್ಷನಿಗೆ ಹೋಗಿದ್ವಿ, ಒಂದು ಕಾರ್ಯಕ್ರಮಕ್ಕೆ. ಅದರ ಒಂದು ವಿಚಾರಗಳನ್ನು ನಾನಿಲ್ಲಿ ಶೇರ್ ಮಾಡ್ತೀನಿ. ಅದರ ಮೊದಲು ವೀಳ್ಯದೆಲೆ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ. ಎಂತ ಗೊತ್ತಾ, ಹಬ್ಬಕ್ಕೆ ತಂದ ವೀಳ್ಯದೆಲೆ ಉಳ್ಕೊಂಡಿತ್ತು, ಹಾಗೆ ಅದನ್ನು ಎಂತಾದರೂ ಮಾಡುವ ಅಂತೇಳಿ ನಿನ್ನೆ ವೀಳ್ಯದೆಲೆ ರಸಮ್ ಮಾಡಿದ್ದೆ. ರೆಸಿಪಿ ನಾನು ರೆಕಾರ್ಡ್ ಮಾಡಲಿಲ್ಲ. ಇವತ್ತು ವೀಳ್ಯದೆಲೆ ಉಳಿದದ್ದನ್ನು ನಾನು ವೀಳ್ಯದೆಲೆ ಚಿತ್ರಾನ್ನ ಮಾಡುವ ಮಧ್ಯಾಹ್ನಕ್ಕೆ ಅಂಥೇಳಿ ಸ್ಯಾಟರ್ಡೆ ಮಾಡ್ತಾ ಇದ್ದೇನೆ. ಹೆಲ್ತಿಗೂ ಒಳ್ಳೆಯದು, ಕಫ ಕೆಮ್ಮು ಇದ್ದರೆ ಅದಕ್ಕೂ ಕೂಡ ಒಳ್ಳೆಯದು. ಸೊ ಅದು ಹೇಗೆ ಮಾಡೋದು ಅಂತೇಳಿ ನೋಡುವ, ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ಒಂದು 4-5 ವೀಳ್ಯದೆಲೆ ಉಳ್ಕೊಂಡಿದೆ. ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸ್ಕೊಳ್ಬೇಕು ಫಸ್ಟಿಗೆ. ಈಗ ಇದಕ್ಕೆ ಎಣ್ಣೆ ಹಾಕಿಕೊಳ್ಳುವ. ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಸೊ ಇದಾದಮೇಲೆ ಅದಕ್ಕೊಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ಬೇಕು. ತೆಂಗಿನ ತುರಿ ಹಾಕ್ಕೊಂಡು ಇದನ್ನು ನಾವು ರುಬ್ಕೊಳ್ಬೇಕು. ತೆಂಗಿನ ತುರಿ ಹಾಕಿ ಫಸ್ಟ್ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು ನೀಟಾಗಿ. ಈಗ ಚಿತ್ರಾನ್ನಕ್ಕೆ ಮಸಾಲೆ ಹಾಕಿ ಮಾಡ್ಕೊಳ್ತೇವಲ್ಲ, ಹಾಗಾಗಿ ವೀಳ್ಯದೆಲೆ ಆಲ್ರೆಡಿ ಸ್ವಲ್ಪ ಖಾರ ಇರುತ್ತೆ, ಹಾಗೆ 1-2 ಗಾಂಧಾರಿ ಮೆಣಸು ಅಥವಾ ಹಸಿಮೆಣಸು ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಏನು ತುಂಬ ಫ್ರೈ ಆಗೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕಾಗತ್ತೆ. ಸೊ ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ನೀಟಾಗಿ. ಸೊ ಎಲ್ಲ ಖಾರನೂ ಇರುತ್ತೆ, ಆದರೂ 1-2 ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಕಾಳು ಮೆಣಸು ಹಾಕ್ಕೊಂಡು ನೀಟಾಗಿ ಈ ಥರ ಮಾಡ್ಕೊಳ್ಳುವಂಥದ್ದು. ಸೊ ಇವತ್ತಿನ ಬ್ಲಾಗಲ್ಲಿ ನಿಮಗೆ ಇದೊಂದು ರೆಸಿಪಿ ಸಿಗುತ್ತೆ. ನಾನೀಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ತೆಂಗಿನಕಾಯಿ, ವೀಳ್ಯದೆಲೆ, ಹಸಿಮೆಣಸು ಅಥವಾ ಗಾಂಧಾರಿ ಮೆಣಸು ಹಾಕ್ಕೊಳ್ಬೋದು, ಅಥವಾ ಒಂದು ಸ್ವಲ್ಪ ಕಾಳು ಮೆಣಸು, ಒಂದು ಸ್ವಲ್ಪ ಜೀರಿಗೆ ಇರೋದು, ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾವೀಗ ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ, ಪೇಸ್ಟ್ ಮಾಡ್ಕೊಳ್ಳೋಣ. ಇದು ಇವಾಗ ಈ ಥರ ಪೇಸ್ಟ್ ಆಯಿತು. ತುಂಬ ನುಣ್ಣಗಾಗಬೇಕು ಅಂತ ಏನಿಲ್ಲ, ಬಟ್ ಇಷ್ಟು ಪೇಸ್ಟ್ ಆಗೋಯ್ತು. ನಾನು ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಹಾಗೆ ಜೊತೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಚಟ್ಪಟ ಅಂದಾಗ ಕರಿಬೇವಿನ ಎಲೆನ ಹಾಕ್ಕೊಳ್ಳೋವಂಥದ್ದು. ಇಲ್ಲಿ ಒಂಚೂರು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಚಿತ್ರಾನ್ನ ಅಂದಮೇಲೆ ಅರಿಶಿನ ಪುಡಿ ಮಸ್ಟ್ ಅಲ್ವ, ಹಾಗಾಗಿ ಅದಷ್ಟು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾವು. ಅರಿಶಿನ ಪುಡಿ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು. ಸಾಸಿವೆ ಚಟ್ಪಟ ಅಂದಾಗ ಇವಾಗ ಕರಿಬೇವಿನ ಎಲೆನ ಹಾಕ್ಕೊಳ್ತಾ ಇದ್ದೀನಿ ನಾನು. ಜೊತೆಗೆ ಈರುಳ್ಳಿ ಹಾಕ್ಕೊಂಡು ನಾವು ಅದನ್ನು ಬಾಡಿಸ್ಕೋಬೇಕು ಫಸ್ಟು. ಸ್ವಲ್ಪ ಈರುಳ್ಳಿಗೆ ತಾಗಲಿ ಅಂತೇಳಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಮತ್ತೆ ನೋಡ್ಕೊಂಡು ಅನ್ನಕ್ಕೆ ಹಾಕ್ಕೊಂಡ್ರಾಯಿತು. ಈರುಳ್ಳಿ ಆಲ್ಮೋಸ್ಟ್ ಬಾಡಾದ್ಮೇಲೆ ನಾವು ವೀಳ್ಯದೆಲೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅದು ಹಸಿಯಾಗಿರುತ್ತಲ್ವ, ಹಾಗಾಗಿ. ಸೊ ಇವಾಗೆಲ್ಲ ಪೇಸ್ಟ್ ಹಾಕ್ಕೊಂಡೆ. ಈಗ ಒಂದು ಸ್ವಲ್ಪ ಇದಾಗಬೇಕಂದ್ರೆ ಬಾಡಿಸ್ಕೋಬೇಕು, ಯಾಕಂದರೆ ವೀಳ್ಯದೆಲೆನ ಫ್ರೈ ಮಾಡಿರ್ತೀವಿ, ತೆಂಗಿನಕಾಯಿ ಇರುತ್ತೆ, ಹಾಗಿರೋದ್ರಿಂದ ಒಂದು ಸ್ವಲ್ಪ ಅದನ್ನು ಮತ್ತೆ ನಾವು ಇದೆಲ್ಲದರ ಜೊತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಬರುತ್ತೆ ಆವಾಗ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಮಸಾಲೆ ರೆಡಿ ಆಯಿತು, ಅಂದರೆ ಮಸಾಲೆ ಫ್ರೈ ಆಯಿತು. 1-2 ನಿಮಿಷ ಸಾಕಾಗತ್ತೆ, ಯಾಕಂತ ಹೇಳಿದ್ರೆ ನಾವು ಆಲ್ರೆಡಿ ತೆಂಗಿನಕಾಯಿನೆಲ್ಲ ಒಂದು ಸತಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಸಾಕಾಗತ್ತೆ. ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕಾಗತ್ತೆ. ನಾನಿಲ್ಲಿ ತಯಾರಿಸ್ಕೊಂಡಿರೋ ಅನ್ನನ ಪುಡಿ ಮಾಡಿಕೊಂಡು, ಅಂದರೆ ಉದುರು ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಆಮೇಲೆ ಮಿಕ್ಸ್ ಮಾಡೋ ಅಂಥದ್ದು. ಅನ್ನ ಹಾಕ್ಕೊಂಡಾಯಿತು, ಇನ್ನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಮಸಾಲೆ ಎಲ್ಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡಿದ್ದೀವಿ. ಸೊ ಇನ್ನು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಗ್ಯಾಸ್ ಆಫ್ ಮಾಡಿ ನಿಂಬೆ ರಸ ಹಾಕ್ಕೊಂಡ್ರೆ ಚಿತ್ರಾನ್ನ ರೆಡಿ ಆಗುತ್ತೆ. ಸೊ ಇವಾಗ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಲಿಂಬೆ ರಸ ಹಾಕ್ಕೊಂಡ್ರೆ ಚಿತ್ರಾನ್ನ ರೆಡಿ ಆಗುತ್ತೆ. ಅದು ವೀಳ್ಯದೆಲೆ ಚಿತ್ರಾನ್ನ ಸ್ಪೆಷಲ್ ಆಗಿರೋವಂಥದ್ದು ರೆಡಿ ಆಗುತ್ತೆ. ಒಂದು ಸ್ಪರ್ಧೆ ಇತ್ತು, ಹಾಗಾಗಿ ಕಾಂಪಿಟೇಷನ್ಗೆ ಅಂತ ಈ ಥರ ಪ್ಲೇಟಿಂಗ್ ಮಾಡಿದೆ. ನಾನಿವಾಗ ಬಟ್ಟೆ ಎಲ್ಲ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಬಿಸಿಲಿದೆ ಆ್ಯಕ್ಚುಲಿ ಸ್ವಲ್ಪ ಮಟ್ಟಿಗೆ ಬಿಸಿಲಿದೆ. ಹಾಗಾಗಿ ಬಟ್ಟೆ ಎಲ್ಲ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಮೇಲ್ಗಡೆ
ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಹವ್ಯಕ ಸಂಸ್ಕಾರೋತ್ಸವದಲ್ಲಿ ಸ್ಟಾಲ್ಗಳಿತ್ತು, ಹಾಗೆ ತುಂಬಾ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ವಿಚಾರ ಹೇಳಿದರು. ಹಾಗೆ ಇಲ್ಲಿ ನೋಡಿ ನಾನು ಗುಲಾಬಿ ದಳಗಳನ್ನು ಈ ಥರ ಬುಕ್ ನಡಿಲಿ ಇಟ್ಟಿದ್ದೀನಿ. ಯಾಕೆ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಹೇಳ್ತೀನಿ. ಹಾಗೆ ವೀಕೆಂಡ್ ಆಗಿದ್ದರಿಂದ ನಾವು ಕೃಷ್ಣಂ ಪ್ರಣಯ ಸಖಿ ನೋಡ್ತಾ ಇದ್ವಿ ಕೂತ್ಕೊಂಡು. ಮಗ ಮಲಗಿದ್ದ ಅಂತ ಹೇಳ್ಬಿಟ್ಟು ನಾವು ಒಂದು ಸ್ವಲ್ಪ ಹೊತ್ತು ಮೂವಿ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಹಾಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕಲ್ವ, ಹಾಗಾಗಿ ಸೊ ಆ ದಿನ ಮತ್ತೆ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್. ನಿನ್ನೆ ನಾನು ವೀಳ್ಯದೆಲೆ ಚಿತ್ರಾನ್ನ ಮಾಡಿದ ಮೇಲೆ ನಾನು ನಿಮಗೆ ವ್ಲಾಗ್ ಮಾಡಿರಲಿಲ್ಲ, ಕಂಟಿನ್ಯೂ ಮಾಡಿರಲಿಲ್ಲ. ಹಾಗೆ ಇವಾಗ ನಾವು ಹವ್ಯಕ ಹಬ್ಬಕ್ಕೆ ಹೊರಟಿದ್ದೀವಿ. ಹವ್ಯಕ ಹಬ್ಬ ಅಂತ ಮಲ್ಲೇಶ್ವರ ಹವ್ಯಕ ಭವನದಲ್ಲಿ ಇದಾಗ್ತದೆ. ಸೊ ಅಲ್ಲಿ ತುಂಬ ವಿಚಾರಗಳ ಬಗ್ಗೆ ಭಾಷಣಗಳೆಲ್ಲ ನಡೀತಾ ಇರ್ತವೆ. ಭಾಷಣಗಳು ಅಂತ ಹೇಳಿದರೆ ಲೈಕ್ ಸಂಧ್ಯಾ ವಂದನೆಯ ಮಹತ್ವ ಏನು, ಮತ್ತು ಹವ್ಯಕ ಸಂಸ್ಕಾರೋತ್ಸವ ಮತ್ತು ಸಂಧ್ಯಾ ವಂದನೆಯ ಮಹತ್ವವನ್ನು ನಾವು ಮೊದಲಿದ್ದೆವು ಸುರಭಾರತಿ ದೇವಸ್ಥಾನದ ಪ್ರಧಾನ ಒಬ್ಬರು ಇದ್ದಾರೆ ಶ್ರೀನಿವಾಸನ್ ಅಂತ, ಅವರು ಅದನ್ನು ನಡೆಸ್ಕೊಡ್ತಾರೆ ಅಂತೆ. ಬಟ್ ಎಷ್ಟು ಹೊತ್ತಿಗೆ ಅಂತ ಗೊತ್ತಿಲ್ಲ ನನಗೆ. ಮಗ ಸಣ್ಣವನಾದ್ರಿಂದ ನಾನು ಎಷ್ಟೊತ್ತು ಇರ್ತೇನೆ ಅಂತ ಗೊತ್ತಿಲ್ಲ. 10:30 ಅಂದಾಜಿಗೆ ಹೊರಟಿದ್ದೇವೆ ನಾವು. ಸೊ ನಾನು ಕಾರಲ್ಲಿ ಕೂತ್ಕೊಂಡು ಹಾಕಿ ಡೋರ್ ಹಾಕ್ತೀನಿ ಅಂತ ಹೇಳಿದರು. ಮಗ ಇಲ್ಲಿ ಕೆಳಗಡೆ ಇದ್ದಾನೆ, ಹಾಗಾಗಿ ಕಾಲಲ್ಲೇ. ಹಾಗೆ ನೋಡೋಣ ಹೋಗಿ. ನಾನು ಅಲ್ಲಿ ಆದರೆ ವೀಡಿಯೋ ಮಾಡ್ತೇನೆ. ಸ್ಟಾಲ್ಗಳಿದೆ, ಪೂಜೆ ಇದೆ, ಸತ್ಯನಾರಾಯಣ ಪೂಜೆ, ಸುಮಾರು ಪೂಜೆಗಳ ಹೋಮ ಹವನಗಳೆಲ್ಲ ನಡೀತದೆ. ಸೊ ಹೋಗೋಣ ಅಂತ ಒಂದು ಚೇಂಜ್ ಸಿಗುತ್ತೆ. ಆದಿತ್ಯವಾರ ಆಗಿದ್ದರಿಂದ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕೆಲವು ಕಾರ್ಯಕ್ರಮಗಳನ್ನಾದರೂ ನಾವು ಅಲ್ಲಿ ಅಟೆಂಡ್ ಮಾಡಬೇಕು ಅಲ್ವಾ. ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕೆಲವೊಂದು ಇದನ್ನು ನಾವು ನೋಡಬೇಕು ಖಂಡಿತವಾಗ್ಲೂ. ಎಷ್ಟೇ ಬ್ಯುಸಿ ಇದ್ರೂ ಒಂದು ಸ್ವಲ್ಪ ಬಿಡುವು ಮಾಡ್ಕೊಂಡು ಈ ಥರದಕ್ಕೆಲ್ಲ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ಅಲ್ಲಿ ಚಕ್ರವರ್ತಿ ಸೂಲಿಬೆಲೆ ಹಾಗೆ ಶತಾವಧಾನಿ ಗಣೇಶ್ ಅವರದ್ದು ಹಾಗೆ ಸುಮಾರು ಜನರದ್ದು ಭಾಷಣಗಳಿತ್ತು. ಒಂದಷ್ಟು ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಇರುವಂತಹ ವ್ಯತ್ಯಾಸಗಳು, ಉಪನಯನವನ್ನು ಯಾಕೆ 7 ವರ್ಷ ಕಳೆದಾಗ ಮಾಡಬೇಕು ಅಂತ ಹೇಳೋದನ್ನು, ಈ ಥರ ತುಂಬ ವಿಚಾರದ ಬಗ್ಗೆ. ಹಾಗೆ ತುಂಬ ಸ್ಟಾಲ್ಗಳಿತ್ತು. ನನ್ನ ಒಂದಷ್ಟು ಸ್ನೇಹಿತರನ್ನು ಭೇಟಿಯಾದೆ, ತುಂಬ ಜನರ ಪರಿಚಯ ಮಾಡಿಕೊಂಡೆ. ಹಾಗಾಗಿ ನನಗೆ ಆ ದಿನ ಒಂಥರ ವೆಲ್ ಸ್ಪೆಂಟ್ ಅಂತ ಅನ್ನಿಸ್ತು. ಎಲ್ರಿಗೂ ಧನ್ಯವಾದಗಳು. ಪ್ರೀತಿಯಿಂದ ಆಲಿಸಿದ ನಿಮಗೆ, ಪ್ರೀತಿಯಿಂದ ಕರೆಸಿದ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ವಂದೇ ಮಾತರಂ. ಇಲ್ಲಿ ಈ ಸಂಸ್ಕೃತಿಯನ್ನ ಕುರಿತಾಗಿ, ರಾಷ್ಟ್ರಭಕ್ತಿಯನ್ನ ಕುರಿತಾಗಿ, ಸನಾತನ ಧರ್ಮದ ಮಹತ್ವವನ್ನ ಕುರಿತು ಮತ್ತು ಅದರಗಳಿಗೆ ಕಡಿಮೆ ಅಂತಂದ್ರೆ ಮಿಕ್ಕವ್ರನ್ನ ದೂರದಂತೆ ಅಲ್ಲ, ಹವ್ಯಕರನ್ನ ಹೊಗಳಿದಂತೆ. ಪ್ರತಿಯೊಬ್ಬ ಭಾಷಣಕಾರರನ್ನ ಕರೆ ತರಬೇಕಾದ್ರೂ ಸ್ವಾಗತ ಮಾಡಬೇಕಾದ್ರೆ ಚೆಂಡೆ ಮೂಲಕ ಒಂದು ಸ್ವಾಗತ ಮಾಡ್ತಾಯಿದ್ರು. ಹಾಗೆ ನನ್ನ ಗೆಳತಿಯನ್ನು ಕೂಡ ನಾನು ಅವ್ರನ್ನ ಮೀಟ್ ಆದೆ. ನಾನಲ್ಲಿ ಅವ್ರದ್ದು ಸ್ಟಾಲ್ ಎಲ್ಲ ಇತ್ತು. ಹಾಗೆ ತುಂಬ ಜನರ ಸ್ಟಾಲ್ಗಳಿತ್ತು. ಅಲ್ಲಿ ನಮಗೆ ಬುಕ್ಸ್ ಇತ್ತು, ಬೇಕಾದರೆ ಪುರಾಣ ಗ್ರಂಥಗಳು, ಪುಸ್ತಕಗಳು ಕೂಡ ಇದ್ದು. ಹಾಗೆ ಯಕ್ಷಗಾನದ ಒಂದು ಕೆಲವು ತುಣುಕುಗಳಿತ್ತು, ಅದನ್ನು ಕೂಡ ನಾನು ನಿಮಗಿಲ್ಲಿ ಹಾಕಿದ್ದೀನಿ. ತುಣುಕುಗಳನ್ನು ಹಾಕಿದ್ದೀನಿ. ಮತ್ತು ಪೂರ್ತಿ ಹಾಕಬೇಕು ಅಂತ ಹೇಳಿದರೆ ಪೂರ್ತಿಯಾಗಿರಬೇಕು. ಪೂರ್ತಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ ಅಲ್ಲಿ. ಪೂರ್ವೇಜ್ಯು ಇಂದಿನ ದಿನದಿಂದ ಉಪನಯನಕ್ಕೆ ಒಂದು ಮುಖ್ಯವಾದಂತಹ ಮುಹೂರ್ತವನ್ನು, ಕಾಲವನ್ನು ನಾವು ನಿರ್ಣಯ ಮಾಡ್ತೇವೆ. ಇದು ಬ್ರಾಹ್ಮಣರಿಗೆ ಮಾತ್ರ ಲಭಿಸಿರುವಂತಹ ಒಂದು ಮಹದವಕಾಶ. ಒಂದು 500 ಜನದ ಅಂದಾಜು ಜನ ಆಗಿದ್ರು. ಆಮೇಲೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಯಕ್ಷಗಾನ ಒಂದು ಸ್ವಲ್ಪ ನೋಡಿ ಮನೆಗೆ ಬಂದ್ವಿ. ಸೊ ನೈಟಿಗೆ ಲೈಟ್ ಆಗಿರಲಿ ಅಂತ ನಾನೊಂದು ಸಲಾಡ್ ಮಾಡೋಕ್ಕೆ ಅಂತ ಮಾಡ್ಕೊಳ್ತಾ ಇದ್ದೆ. ಹಾಗೆ ತುಂಬಾ ಚೆನ್ನಾಗಾಯಿತು ಪ್ರೋಗ್ರಾಮ್. ನಾನು ನನ್ನ ಫ್ರೆಂಡ್ ಸ್ಟಾಲಿಂದ ಉಪ್ಪಿನಕಾಯಿನ ಪರ್ಚೇಸ್ ಮಾಡಿದೆ. ಹಾಗೆ ಮನೆಗೆ ಬಂದು ಸಿಂಪಲ್ಲಾಗಿ ಕ್ಯಾರೆಟ್
ಮುಳ್ಸೌತೆಕಾಯಿ ಮತ್ತು ಇದು ಏನು ದಾಳಿಂಬೆ ಇದೆಲ್ಲ ಹಾಕಿಬಿಟ್ಟು ಒಂದು ಸಲಾಡ್ ಮಾಡಿದೆ ಊಟಕ್ಕೆ. ಜಾಸ್ತಿ ಹೆಚ್ಚಾಗಿ ಏನೂ ಮಾಡಲಿಲ್ಲ. ಹಾಗೆ ಈ ಸತಿ ಸ್ವರ್ಣಗೌರಿ ಹಬ್ಬದ ಸ್ಪರ್ಧೆಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ 1-2-3 ಗುಂಪುಗಳಲ್ಲಿ. ಸೊ ಎಲ್ಲದರಲ್ಲೂ ನನಗೆ ಪ್ರೈಸ್ ಬಂತಂದರೆ ಸರ್ಟಿಫಿಕೇಟ್ಗಳನ್ನ ನಾನು ನಿಮಗೆ ಇಲ್ಲಿ ಹಾಕಿದ್ದೀನಿ. ತುಂಬಾ ಖುಷಿಯಾಯಿತು. ಬಾಗಿನ ಅಂತ ಹೇಳಿಬಿಟ್ಟು ಪ್ರೈಸ್ ಆಗಿ ಬರೋದ್ರಿಂದ ನನಗೆ ಬಾಗಿನ ಅಂತ ಹೇಳಿ ಒಂದು ಬಹುಮಾನ ಆಗಿ ಬರೋದ್ರಿಂದ ನನಗೆ ತುಂಬಾ ಸಂತೋಷ ಆಯಿತು. ಹಾಗೆ ಒಂದಷ್ಟು ವಿಚಾರಗಳನ್ನು ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ ನಾನು ಪ್ರೋಗ್ರಾಮ್ ಬಗ್ಗೆ. ಸೊ ವೆಲ್ಕಮ್ ಬ್ಯಾಕ್. ಸೊ ನಾನು ಹವ್ಯಕ ಅಖಿಲ ಮಹಾಸಭಾ ವತಿಯಿಂದ ಮಾಡಿದಂತಹ ಅವರು ಏರ್ಪಡಿಸಿದಂತಹ ಇದಕ್ಕೆ ಹೋಗಿದ್ವಿ. ಏನದು ಸಂಸ್ಕಾರೋತ್ಸವ ಅಂತ. ಅಲ್ಲಿ ಸಂಸ್ಕೃತಿ ಸಂಸ್ಕಾರ ಅದಕ್ಕಿರುವ ವ್ಯತ್ಯಾಸ ಏನು ಅಂತ ಒಬ್ಬರು ಭಾಷಣ ಮಾಡಿದರು. ಚಕ್ರವರ್ತಿ ಸೂಲಿಬೇಲೆಯವ್ರದ್ದು, ಶತಾವಧಾನಿ ಗಣೇಶ್ ಅವ್ರದ್ದು, ಹಾಗೆ ಸುಮಾರು ಜನರ ಭಾಷಣ ಇತ್ತು. ಹಾಗೆ ಉಪನಯನ ಸಂಸ್ಕಾರ ಯಾಕೆ 7 ವರ್ಷ ಆಗುವಾಗಲೇ ಮಾಡಬೇಕು, ಈ ಥರದ್ದೆಲ್ಲ ಹೇಳಿದರು. ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕೆಲವೊಂದು ವಿಚಾರಗಳನ್ನು ನಮಗೆ ಅವರು ಹೇಳಿದರು. ನಾನು ಆವಾಗಲೇ ಹೇಳಿದಾಗೆ ಗೌರಿ ಬಾಗಿನದ ಸ್ಪರ್ಧೆಗಳಲ್ಲಿ ವಿಜೇತಳಾಗಿ 1-2 ಪೇಜ್ಗಳಲ್ಲಿ ಸೆಲೆಕ್ಟ್ ಆದೆ. ಅದನ್ನು ನಾನು ನಿಮಗೆ ಇಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಹಾಗೆ ಪ್ರೋಗ್ರಾಮ್ ಕೂಡ, ಹಾಗೆ ವೀಳ್ಯದೆಲೆ ಚಿತ್ರಾನ್ನದ ರೆಸಿಪಿ. ಸೊ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಖುಷಿ ಆಯಿತು ಅಂತ ಅಂದ್ಕೊಳ್ತೇನೆ. ಹಾಗೆ ಯಾವತ್ತೂ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್.